ಮಧ್ಯಪ್ರಾಚ್ಯಕ್ಕೆ ಅಮೆರಿಕದಿಂದ ಹೆಚ್ಚುವರಿ 3 ಯುದ್ಧ ನೌಕೆ ರವಾನೆ. ತೈಲ ಹಡಗು ಸುರಕ್ಷಿತ ಸಂಚಾರಕ್ಕಾಗಿ 2500 ನೌಕಾಪಡೆ ಸಿಬ್ಬಂದಿ ಕೂಡ ನಿಯೋಜನೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿದ್ದಾರೆ ಅಮೆರಿಕದ 50,000 ಸೈನಿಕರು. ಇರಾನ್ನ ಕಚ್ಚಾ ತೈಲ ಮಾರಾಟಕ್ಕೆ ಅಮೆರಿಕ ವಿಧಿಸಿದ್ದ ನಿರ್ಬಂಧ ತೆರವು. ಸಮುದ್ರ ತೀರದಲ್ಲಿ ಇರುವಂತಹ ಕಚ್ಚಾ ತೈಲ ಮಾರಾಟಕ್ಕೆ ಏಪ್ರಿಲ್ 19ರವರೆಗೆ ಅನುಮತಿ. ದರಗಳು ಗಗನಕ್ಕೇರ್ತಾ ಇರೋ ಹಿನ್ನೆಲೆ ನಿರ್ಬಂಧ ತೆರವು. ಇವತ್ತೇ ಹಾರ್ಮುಜ್ ಜಲಸಂಧಿ ದಾಟುತ್ತಾ ಭಾರತದ ಟ್ಯಾಂಕರ್. ಶಾರ್ಜಾ ಬಳಿ ಇರುವಂತಹ ಭಾರತದ 2 ಗ್ಯಾಸ್ ಟ್ಯಾಂಕರ್ಗಳು ಸುಗಮ ಸಾಗಾಟದ ಜೊತೆಗೆ ಈಗಾಗಲೇ ಇರಾನ್ ಜೊತೆ ಚರ್ಚೆ ನಡೆಸಿರುವ ಪ್ರಧಾನಿ ಮೋದಿ. ಸಿಲಿಂಡರ್ ಸಮಸ್ಯೆಯಿಂದ ಆಶ್ರಮಗಳಲ್ಲೂ ಶುರುವಾದ ಪರದಾಟ. ಬೆಂಗಳೂರಿನ ಹಲವು ಅನಾಥಾಶ್ರಮಗಳಲ್ಲಿ ಗ್ಯಾಸ್ ಇಲ್ಲದೆ ಊಟವೂ ಸರಿಯಾಗಿ ಸಿಕ್ಕಿಲ್ಲ. ಸರ್ಕಾರದ ವಿರುದ್ಧ ಆಶ್ರಮದ ಅಧ್ಯಕ್ಷರುಗಳ ಅಸಮಾಧಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.